ಕಾಯ್ತಾ ಇರಿ. ಅರ್ಜುನ್ ಸರ್, ಒಂದು ಮುಖ್ಯವಾದ ವಿಷಯ. ಹಾ ಹೇಳಿ ಸರ್. ಆ ಕೇಸಲ್ಲಿ ಹುಡುಕ್ತಿರೋ ಮೇನ್ ಅಕ್ಯೂಸ್ಡ್ ಈಗ ನಿಮ್ ಏರಿಯಾದೊಳಗೆ ಇದ್ದಾನೆ. ಇದು ನಮಗ್ ಸಿಕ್ಕಿರೋ ಗೋಲ್ಡನ್ ಚಾಯ್ಸ್. ಅವನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು. ನಿನಗೆ ಗೊತ್ತಲ್ವಾ? ಸರ್, ಈ ವಿಷಯ ಲೀಕ್ ಆಗ್ದಂಗೆ ನಾನು ನೋಡ್ಕೊಳ್ತೀನಿ. ಗುಡ್. ಅವನ ಲೇಟೆಸ್ಟ್ ಫೋಟೋನ ನಿನಗೆ ವಾಟ್ಸ್ಆಪ್ ಮಾಡ್ತೀನಿ. Okay, sir. ಯಾವುದೇ ತರಹದ ಪಬ್ಲಿಸಿಟಿ ಬೇಡ. ಅವನ ಎಸ್ಕೇಪ್ ಆಗ್ಬಿಟ್ರೆ ಹಿಡಿಯೋದು ಕಷ್ಟ ಆಗುತ್ತೆ. ಇದು ಸೀಕ್ರೆಟ್ ಆಗಿ ನಡಿಬೇಕು. ಓಕೆ? ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರು ಬೇಕು? ಹಲೋ, ಯಾರು ಬೇಕಿತ್ತು ಸರ್? ನಾನ್ ಗೊತ್ತಾಗ್ಲಿಲ್ವಾ ಮೀರಾ? ಸಾರಿ ಸರ್, ಯಾರು ಅಂತ ಗೊತ್ತಾಗಿಲ್ಲ. ನಾನು ನಿನ್ ಕಾಲೇಜ್ ಸೀನಿಯರ್ ವಿಕ್ರಮ್. ಓ ವಿಕ್ರಮ್, ನೀನಾ? ನಿಜವಾಗ್ಲೂ ಕಂಡಿಡಿಯಕ್ಕೆ ಆಗಿಲ್ಲ. ಎಷ್ಟು ವರ್ಷಗಳಾಯ್ತು. ಹೌದು, ನೀನೇನಿಲ್ಲಿ? ನೀನ್ ಇಲ್ಲಿದ್ಯಾ ಅಂತ ಕೇಳ್ಪಟ್ಟೆ. ಅದಕ್ಕೆ ನೇರವಾಗಿ ನೋಡೋಣ ಅಂತ ಬಂದೆ. ಸೂಪರ್. ಹೌದು, ನಾನಿಲ್ಲಿದ್ದೀನಿ ಅಂತ ನಿಂಗೆ ಹೇಗ್ ಗೊತ್ತಾಯ್ತು? ನಮ್ ಫ್ರೆಂಡ್ ಉಮಾನೇ ಹೇಳಿದ್ಲು. ಒಂದ್ ಕೆಲ್ಸದ ಮೇಲೆ ಈ ಕಡೆ ಬಂದಿದ್ದೆ. ಸರಿ, ಹಾಗೆ ನಿನ್ನನ್ನು ನೋಡೋಣ ಅಂತ ಬಂದೆ. ಸರಿ ಸರಿ, ಹೊರಗೆ ಹಾಕಿದ್ಯಾ? ಒಳಗ್ ಬಾ. ವಿಕ್ರಮ್, ಬಾ ವಿಕ್ರಮ್, ಕೂತ್ಕೋ. ಇವಾಗ ಏನ್ ಮಾಡ್ತಿದ್ಯಾ ವಿಕ್ರಮ್? ಬಿಸ್ನೆಸ್ ಮಾಡ್ತಿದ್ದೀನಿ ಮೀರಾ. ಅದರ್ಲಿ ನೀನೇನ್ ಮಾಡ್ತಿದೀಯಾ? ನಾನ್ ಹೌಸ್ ವೈಫೇ. ತುಂಬಾ ಬ್ಯುಸಿ ಆಗಿದ್ದೀನಿ. ಹೌದು, ನಿನ್ನ ಹಸ್ಬೆಂಡ್ ಏನ್ ಮಾಡ್ತಾ ಇದಾರೆ? ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರಾ? ತುಂಬಾ ಒಳ್ಳೆ ಕೆಲ್ಸನೇ. ಸರಿ, ನಿಂಗೇನಾದ್ರೂ ತಿನ್ನಕ್ ಕೊಡ್ಲಾ? ಜ್ಯೂಸ್ ತಗೊಂಬರ್ಲಾ? ಬೇಡ ಬೇಡ, ಈಗ ತಾನೇ ತಿನ್ಕೊಂಬಂದೆ. ಸ್ವಲ್ಪ ನೀರು ಕೊಡು ಸಾಕು. ತಗೊಂಡ್ ಬರ್ತೀನಿ. ವಿಕ್ರಮ್, ತಗೋ. ಸರಿ ಮೀರಾ, ನಾನು ಹೊರಡ್ತೀನಿ. ಸ್ವಲ್ಪ ಕೆಲಸ ಇದೆ. ನಿನ್ನ ನೋಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಯಾಕೆ? ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ಹೋಗ್ಬೋದಿತ್ತು. ಇಲ್ಲ ಇಲ್ಲ, ಇನ್ನೊಂದಿನ ಬಿಡು ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಹೊರಡ್ತೀನಿ. ಸರಿ. ಯಾಕ್ರಿ ಡಲ್ ಆಗಿದ್ದೀರಾ? ಏನಾಯ್ತು?
ಯಾಕ್ರಿ ಹುಷಾರಿಲ್ವಾ ನಿಮ್ಗೆ? ತುಂಬಾ ಟಯರ್ಡ್ ಆಗಿದ್ದೀರಾ? ಹಾಸ್ಪಿಟಲ್ಗೆ ಹೋಗೋಣವಾ? ಇಲ್ಲ ಮೀರಾ, ತಲೆನೋಯ್ತಾ ಇದೆ. ಅಯ್ಯೋ ಬನ್ನಿ ಮತ್ತೆ ಡಾಕ್ಟರ್ ಹತ್ರ ಹೋಗೋಣ. ಅಯ್ಯೋ, ಈ ತಲೆನೋವು ಕೇಸ್ದು. ಹುಡುಗಿರು ಕಿಡ್ನಾಪ್ ಆಗಿದ್ದಾರೆ. ಆ ಗ್ಯಾಂಗ್ನ ಮುಖ್ಯವಾದ ಅಕ್ಯೂಸ್ಟ್ ಇವಾಗ ನಮ್ಮ ಏರಿಯಾದಲ್ಲಿದ್ದಾನೆ ಅಂತ ಮೇಲಧಿಕಾರಿಯಿಂದ ಇನ್ಫಾರ್ಮೇಶನ್ ಬಂದಿದೆ. ಅವನನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಆರ್ಡರ್ ಬೇರೆ ಮಾಡಿದ್ದಾರೆ. ಅದಕ್ಕೋಸ್ಕರ 4 ದಿಕ್ಕನ್ನು ಅಲ್ದು ಸುಸ್ತಾಗಿ ಬಂದಿದ್ದೀನಿ. ಏನ್ರಿ ಈ ಪೊಲೀಸ್ ಕೆಲ್ಸಗಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ ಬನ್ನಿ ಅಂತ ಎಷ್ಟು ಸಲ ರೀ ನಿಮ್ಗೆ ಹೇಳೋದು? ಮನೆ ತನಕ ಎಲ್ಲ ಯಾಕೆ ಅದನ್ನ ತರ್ತೀರಾ? ಇವಾಗ ನೋಡಿ, ಮನ್ಸ್ಗೂ ಮೈಗೂ ಸರಿ ಇಲ್ಲ ಅನ್ನೋ ತರ ಇದೆ. ನನ್ಗೆ ಅದೆಲ್ಲ ಗೊತ್ತಿದೆ ಮೀರಾ, ಆದ್ರೆ ಈ ಕೇಸ್ನಲ್ಲಿ ನಾನು ಅವನನ್ನ ಹಿಡಿದ್ರೆ ನನಗೆ ಪ್ರಮೋಷನ್ ಆಗುತ್ತೆ. ಅದಕ್ಕೋಸ್ಕರನೇ ಇಷ್ಟೊಂದು ಹೋರಾಟ. ಒಂದ್ ನಿಮಿಷ ಇರು, ಅವನ್ ಫೋಟೋ ತೋರಿಸ್ತೀನಿ. ಏನ್ರಿ ಅದೆಲ್ಲ ಏನು ಬೇಡ ರೀ. ಇರು, ನೀವು ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗಿ, ನಾನ್ ನಿಮ್ಗೆ ಟೀ ಮಾಡ್ಕೊಂಡ್ ಬರ್ತೀನಿ. ಏ ಮೀರಾ, ಒಂದ್ ನಿಮಿಷ ಇರು. ಹೇಳು. ಹಲೋ, ನಾನು ಚೆನ್ನೈಯಲ್ಲಿರೋ ವಿಷಯ ಪೊಲೀಸಿಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹೌದಾ? ನನ್ನನ್ನು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಮುಖ್ಯವಾಗಿ ನಾನೀಗಿರೋ ತಾಮ್ರಂ ಏರಿಯಾದಲ್ಲಿ ಪೊಲೀಸ್ ಬಲೆ ಹಾಕಿದ್ದಾರೆ. ನನಗೆ ಸಿಗ್ನಲ್ ಸಿಕ್ಕಿದೆ. ಹಾಗಾದ್ರೆ ಅಲ್ಲಿಂದ ಬೇಗ ಹೊರಡು, ಬೇರೆ ಕಡೆ ಹೋಗು. ಲೇಟ್ ಮಾಡಬೇಡ. ಏನಂದೆ? ಹೋಗ್ಬೇಕಾ? ಇನ್ನು ಎಷ್ಟು ಊರಿಗೆ ನಾನು ಹೋಗ್ತಾನೆ ಇರೋದು? ಎಲ್ಲಿಗೆ ಹೋದ್ರೂ ಆ ಪೊಲೀಸ್ನವರು ಹುಡುಕೊಂಡು ಹಿಂದೆನೆ ಬರ್ತಾ ಇದ್ದಾರೆ. ಇದಕ್ಕೊಂದು ಅಂತ್ಯ ಕೊಡದೆ ನಾನು ಎಲ್ಲಿಗೂ ಬರೋದಿಲ್ಲ. ಇವಾಗ ಏನ್ ಮಾಡಕ್ ಹೋಗ್ತೀಯಾ? ಪೊಲೀಸರಿಗೆ ಸಿಕ್ಬಿಡ್ತೀಯಾ? ಸಿಕ್ಕಾಕೊಳ್ಳೋದಿಲ್ಲ. ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ಐಡಿಯಾ ಮಾಡಿದ್ದೀನಿ. ನನ್ನ ಬೇಟೆ ಬೇರೆ ತರನೇ ಇರುತ್ತೆ. ಅಂತದೇನೋ ಮಾಡ್ತೀಯಾ? ನಾನು ಪೊಲೀಸ್ ಆಫೀಸರ್ ಮನೆಗೆ ಹೋಗಿ ಬಂದಿದ್ದೀನಿ. ಏನು ಹೇಳ್ತಿದೀಯಾ? ಪೊಲೀಸ್ ಮನೆಗೆ ಹೋಗಿದೀಯಾ? ಏಯ್, ನಿನ್ಗೇನು ಹುಚ್ಚೇನೋ? ಅಲ್ಲಿದ್ದು ಸಿಕ್ಕಾಕೊಳ್ತೀಯಾ? ಏನ್ ಮಾಡ್ಬೇಕು ಅಂತಿದೀಯಾ? ಲೈ, ಆತರ ಪಡಬೇಡ. ಪೊಲೀಸ್ ರೀತಿನೇ ನಾನು ದಾಳ ನಡೆಸ್ತಾ ಇದ್ದೀನಿ. ಹೊರಗಡೆ ಉಳ್ಕೊಂಡ್ರೆ ತಾನೇ ತೊಂದ್ರೆ. ಈಗ ನಾನು ಪೊಲೀಸ್ ಮನೆಯಲ್ಲಿ ಆ ಪೊಲೀಸ್ನ ಕೊಂದುಬಿಟ್ಟು ಅವನ ಮನೆಯಲ್ಲೇ ನಾನಿರ್ತೀನಿ. ಅವನ್ನ ಕೊಂದು ಹಾಕೋದು ಎಂತ ದೊಡ್ಡ ತೃಪ್ತಿ ಗೊತ್ತಾ? ಬಾಯ್ ಬಡ್ಕೋಬೇಡವೋ, ಇದು ತುಂಬಾ ರಿಸ್ಕು. ಏನಾದ್ರೂ ತಪ್ಪಾದ್ರೆ ಎಲ್ಲ ಮುಗ್ದೋಗುತ್ತೆ. ಆತರ ಏನು ಮಾಡಬೇಡವೋ, ದೊಡ್ಡ ಸಮಸ್ಯೆ ಆಗುತ್ತೆ. ಆಗ್ಲೇ ತೊಂದರೆ ಆಗಿದೆಯಲ್ಲ, ಇದಕ್ಕೂ ಮೇಲೆ ಇನ್ನೂ ಏನಾಗ್ಬೇಕು? ಇನ್ಮೇಲೆ ನನಗೆ ಹಿಂದಕ್ಕೆ ಸರಿಯಕ್ಕಾಗಲ್ಲ. ನಾನು ನೋಡ್ಕೋತೀನಿ. ಫೋನ್ ಇಡ. ಇವನ್ ಬೇರೆ. ಡೈರಿಲಿ ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ. ನಾನು ನೋಡ್ಕೋತೀನಿ. ನಿನ್ ಫೋನ್ ಇಡು. ಡೈರಿ ಎಲ್ಲೋ ಮರ್ತ್ಬಿಟ್ನಲ್ಲ, ಎಲ್ಲಿಟ್ಟಿದ್ದೆ? ಯಾವ್ದಿದು ಹೊಸ ಡೈರಿ? ಓ, ನನ್ನ ಹೆಂಡತಿ ಡೈರಿ ಎಲ್ಲ ಬರೀತಾಳ. ಈ ಡೈರಿನಲ್ಲಿ ಅಂತದ್ದೇನ್ ಬರ್ದಿರ್ತಾಳೆ? ಒಂದ್ಸಲ ಓದ್ ನೋಡೋಣ. ಅದನ್ನ ಮೀರಾ ಮನೇಲಿ ಬಿಟ್ನಲ್ಲ. ನಾನು ಓದ್ಬಾರ್ದಲ್ವಾ? ಸರಿ, ನನ್ನ ಹೆಂಡತಿ ತಾನೆ, ಅವಳು ಬರ್ದಿರೋ ಡೈರಿನ ನಾನು ಓದಿದ್ರೆ ಏನು ತಪ್ಪಾಗ್ಬಿಡುತ್ತಾ?
ಪೊಲೀಸ್ ಕಣ್ಣಿಗೇನಾದ್ರೂ ಬಿದ್ರೆ ಅಷ್ಟೇನೆ ನನ್ನ ಕತೆನೆ ಮುಗಿದು ಬಿಡುತ್ತೆ. ಈಗ ಏನ್ ಮಾಡೋದು? ಹಲೋ ಸರ್, ಈಗಲೇ ಬರ್ತಾ ಇದ್ದೀನಿ ಸರ್. ಇನ್ನು 5 ನಿಮಿಷದಲ್ಲಿ ಸ್ಪಾಟಲ್ಲಿ ಇರ್ತೀನಿ ಸರ್. ಓಕೆ ಸರ್. ಏನ್ರಿ ಏನ್ ಮೀರಾ, ಹೊರಟ್ಬಿಟ್ರಾ? ಹೌದು, ಈ ಅಪರಾಧಿಗಳನ್ನ ಹಿಡಿಬೇಕು ಅಂತ ಮೇಲಿಂದ ಮೇಲೆ ಪ್ರೆಷರ್ ಬರ್ತಾನೆ ಇದೆ. ನಾನು ಹೋಗಿ ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ ಬನ್ನಿ. ನಾನು ಹುಷಾರಾಗಿರೋದಿರ್ಲಿ, ನೀನು ಹುಷಾರಾಗಿ ಎಲ್ಲಾನು ನೋಡ್ಕೋ. ಹೊರಗಡೆಯಿಂದ ಯಾರೇ ಬಂದ್ರು ತಕ್ಷಣ ಬಾಗಿಲು ತೆಗಿಬೇಡ, ಯಾರನ್ನೂ ಒಳಗಡೆ ಬಿಡ್ಬೇಡ, ಗೊತ್ತಾಯ್ತಾ? ಸರಿ ರೀ. ಏನ್ ಡೈರಿ ಇದು? ಯಾರ ಡೈರಿ ಇದು? ಓ, ಏನಾದ್ರೂ ಅರ್ಜುನ್ ಮರ್ತೋಗ್ಬಿಟ್ರಾ? ಹಲೋ, ಮೀರಾ, ಯಾರು? ನಾನು ವಿಕ್ರಮ್ ಮಾತಾಡ್ತಾ ಇದ್ದೀನಿ. ಓ, ವಿಕ್ರಮ. ಹೇಳು ವಿಕ್ರಮ್, ಈಗ ತಾನೇ ನಿನ್ನೆ ನೆನ್ಸ್ಕೊಂಡೆ, ನೀನೇ ಕಾಲ್ ಮಾಡ್ಬಿಟ್ಟೆ. ಏನ್ ವಿಷಯ? ಮೀರಾ, ಅದು ನಾನು ಬಂದಿದ್ದ ಅವಸರದಲ್ಲಿ ನನ್ನ ಡೈರಿನ ನಿಮ್ಮ ಮನೇಲಿ ಮರ್ತ್ಬಿಟ್ಟಿದ್ದೀನಿ. ಅದು ನನ್ನ ಬಿಸ್ನೆಸ್ಗೆ ಸಂಬಂಧಿಸಿದ ಮುಖ್ಯವಾದ ಡೈರಿ ಕಣಮ್ಮ. ಅದರಲ್ಲಿ ತುಂಬಾ ವಿಷಯ ಇದೆ, ನೀನು ತೆಗ್ದಿಟ್ಟಿರು. ಓದ್ಬೇಡ ಮೀರಾ. ಓ, ಅದ್ ನಿಂದೇನ ಡೈರಿ? ಯಾಕೆ, ಏನಾದ್ರೂ ಓದಿದ್ಯಾ ಮೀರಾ? ಇಲ್ಲ ಇಲ್ಲ, ಓದಿಲ್ಲ. ಅದು ಇಲ್ಲೇ ಇದೆ. ಅದು ಹಾಗೆ ಇರ್ಲಿ. ನಾನು ಇವಾಗ ಆ ಕಡೆನೆ ಬರ್ತಾ ಇದ್ದೀನಿ, ಬಂದು ತಗೊಂತೀನಿ ಮೀರಾ. ಪರವಾಗಿಲ್ಲ, ನಾನು ಎತ್ತಿಟ್ಟಿರ್ತೀನಿ. ನೀನ್ ನಾಳೆ ಕೂಡ ಆರಾಮಾಗಿ ಬಂದು ತಗೋಬಹುದು. ಇಲ್ಲ ಇಲ್ಲ ಮೀರಾ, ನಾನು ಹತ್ರದಲ್ಲೇ ಇದ್ದೀನಿ. ನಾನು ಇವಾಗ್ಲೇ ಬಂದು ಇಸ್ಕೋತೀನಿ, ಸ್ವಲ್ಪ ತೆಗ್ದಿಡು ಮೀರಾ. ಯಾಕೆ ನೀನ್ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಇಲ್ವಲ್ಲ, ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ. ಅದರಲ್ಲಿ ಸ್ವಲ್ಪ ಬಿಸ್ನೆಸ್ ರಹಸ್ಯಗಳಿದೆ, ಅದಕ್ಕೆ ಮೀರಾ. ಸರಿ ಸರಿ, ನಾನು ಡೈರಿನ ಏನೂ ಮಾಡಲ್ಲ, ನೀನ್ ಬಾ. ಸರಿ ಮೀರಾ, ಆಯ್ತು, ಬರ್ತೀನಿ. ಯಾಕೆ ಡೈರಿಗೋಸ್ಕರ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾನೆ? ಅಂಥದ್ದು ಏನಿದೆ ಈ ಡೈರಿಲಿ? ಯಾಕೆ ಈ ಡೈರಿಗೋಸ್ಕರ ಇಷ್ಟೊಂದು ಒದ್ದಾಡ್ತಿದ್ದಾನೆ? ಡೈರಿ ಓದ್ಬೇಡ ಅಂತ ಹೇಳ್ತಾನೆ. ಬಿಸ್ನೆಸ್ ಡೈರಿ ಆದ್ರೆ ಯಾಕಿಷ್ಟು ಭಯ ಪಡ್ಬೇಕು ಅವನು? ಅಂತದ್ ಏನ್ ಬರೆದಿರ್ತಾನೆ? ತಗೊಂಡು ಓದ್ಬಿಡ್ಲಾ? ಸರಿ, ಓದ್ ನೋಡೋಣ. ಅರ್ಜುನ್ನ ಕೊಲೆ. ಅಯ್ಯೋ ಪಾಪಿ.
ಡೈರಿನ ಓದಿದ್ಯಾ? ಇಲ್ಲ. ಹೌದು, ನೀನ್ ಯಾಕೆ ಇಷ್ಟು ಟೆನ್ಷನ್ ಅಲ್ಲಿದ್ಯಾ? ನನಗೇನೋ ನೀನು ಈ ಡೈರಿನ ಓದಿದ್ಯಾ ಅಂತ ಅನಿಸ್ತಾ ಇದೆ. ಹೌದು ಓದ್ದೆ. ಅದಕ್ಕೇನೀಗ? ನೀನ್ ಒಳ್ಳೆಯವನಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಿನ್ನನ್ನೇ ಪೊಲೀಸ್ ಊರೆಲ್ಲ ಹುಡುಕ್ತಿರೋದು ಅಂತಾನು ನಂಗೆ ಗೊತ್ತು. ಓ, ನೀನ್ ಪೊಲೀಸ್ ಅವನ ಹೆಂಡತಿ ಅಲ್ವಾ? ನಿನಗೂ ಕ್ರಿಮಿನಲ್ ಬುದ್ಧಿ ತಾನೇ ಇರುತ್ತೆ. ಸರಿ, ಇವಾಗ ನಿನ್ನ ಗಂಡನ್ ಫೋನ್ ಮಾಡು. ಅವನಿಗೆ ಇಲ್ಲಿಗೆ ಬರಕ್ ಹೇಳು. ಅವನೇ ತಾನೇ ನನ್ನ ಹಿಡಿತೀನಿ ಅಂತ ಸವಾಲ್ ಹಾಕಿರೋದು. ಅವನನ್ನು ಇಲ್ಲಿ ಕರೆಸಿ ನಾನು ಅವನ್ನ ಕೊಂದು ಹೋಗ್ತೀನಿ. ಫೋನ್ ಮಾಡು. ಆಗಲ್ಲ, ನಾನ್ ಫೋನ್ ಮಾಡಲ್ಲ. ಫೋನ್ ಮಾಡೆ. ಹೇಳಿದ ಮಾತು ಕೇಳೋದಿಲ್ವಾ? ಇಲ್ಲಾಂದ್ರೆ ನಿನ್ನ ಕೊಂದು ಬಿಡ್ತೀನಿ. ಮಾಡಲ್ಲ. ಮಾಡೆ. ಅದ್ರ ಅವಶ್ಯಕತೆ ಇಲ್ಲ ಕಣ. ಏನು ಒಳಗಡೆ ಹೇಗ್ ಬಂದ ಅಂತ ನೋಡ್ತಿದೀಯಾ? ಒಳಗಡೆ ಹೇಗ್ ಬಂದ ಅಂತ ನೋಡ್ತಿದೀಯಾ? ನಿನ್ ಡೈರಿನ ಓದ್ಬಿಟ್ಟು ನನ್ನ ಹೆಂಡತಿ ನನಗೆ ಮೆಸೇಜ್ ಮಾಡಿದ್ಲು. ಅದಷ್ಟೇ ಅಲ್ಲ ಕಣೋ, ನೀನು ಒಳಗೆ ಬರೋದನ್ನ ನಾನು ಕ್ಯಾಮ್ರಾದಲ್ಲಿ ನೋಡಿದೆ. ಏನು ಹಾಗೆ ನೋಡ್ತಿದೀಯಾ? ಏನು ಈ ರೀತಿಯಾಗಿ ಎಷ್ಟು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಕೊಂದಿದೀಯಾ? ಸರಿ, ಅದು ಕೂಡ ಹೋಗ್ಲಿ. ನನ್ ಮನೆಗೆ ಬಂದು ನನ್ನ ಹೆಂಡತಿ ಕುತ್ತಿಗೆ ಹಿಡಿತೀಯಲ್ಲ, ಎಷ್ಟೋ ಧೈರ್ಯ ನಿನಗೆ. ನಿನಗೆ ಕೊಬ್ಬು ಜಾಸ್ತಿ ಕಣೋ. ನಿನ್ ಬಾಗ್ಲು ಹಾಕೊಳ್ಳಮ್ಮ. ನಡಿಯೋ ನಡಿ. ನಡಿ.